ಎಲ್ಲರಿಗೂ ಮುಂಜಾನೆಯ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಸ್ನೇಹಾಲಯದಲ್ಲಿ ಮಗದೊಮ್ಮೆ ಸಂತೋಷದ ವಾತಾವರಣ. ಕಳೆದ ಹಲವಾರು ವರ್ಷಗಳಿಂದ ಸ್ನೇಹಾಲಯದಲ್ಲಿ ಸಂತೋಷದ ಜೀವನ ನಡೆಸುತ್ತಿದ್ದಂತಹ 10 ಜನ ನಮ್ಮ ನಿವಾಸಿಗಳು ಭಾರತದ ಬೇರೆ ಬೇರೆ ಕಡೆ ಅವರ ಮನೆ ಸೇರಲು ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಯಲ್ಲಿ ಶ್ರದ್ಧಾ ಫೌಂಡೇಶನ್ ಬಸವರಾಜ್ ಸರ್ ಇದ್ದಾರೆ, ನಮ್ಮ ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ನ HOD ಕ್ಲಿನ್ ಸರ್ ಇದ್ದಾರೆ. ಅದೇ ರೀತಿ ಈ ಪ್ರಯಾಣದಲ್ಲಿ ಅವರ ಜೊತೆಯಲ್ಲಿ ಹೋಗುವಂತಹ ಸಿರಾಜ್ ಮತ್ತು ಪ್ರೀತಿ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ಮಂಗಳೂರಿನ ಬೀದಿ ಬದಿಯಲ್ಲಿ ಹೈವೇಗಳಲ್ಲೂ ಮಾನಸಿಕ ಅಸ್ವಸ್ಥರಾಗಿ ಕೊಳಚೆ ಡಬ್ಬಿಗಳಲ್ಲಿ ತಿನ್ನಿದ್ದಂತಹ ಸಹೋದರರನ್ನು ಸ್ನೇಹಾಲಯ ಕರೆತಂದು ಅವರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ಪರಿಪಾಲನೆಯನ್ನು ಕೊಟ್ಟು ಅವರೀಗ ಅವರ ಸ್ವಂತ ವಿಳಾಸವನ್ನು ಹೇಳುವಂತಹ ಒಂದು ಪರಿಸ್ಥಿತಿಗೆ ಅವರು ಬಂದಿದ್ದಾರೆ. ಈಗ ಅವರನ್ನು ನಾವು ಮನೆಗೆ ಸೇರಿಸುವಲ್ಲಿ ಸಫಲರಾಗ್ತಾ ಇದ್ದೇವೆ. ಅವರಲ್ಲಿ ಅವರು ರಾಮ್ದೀಪ್ ಅಂತ ಹೇಳ್ತೇವೆ, ಅವರು ರಾಜಸ್ಥಾನ್ನವರು. ಅದೇ ರೀತಿ ಚೋಟು ಅವರು ಛತ್ತೀಸ್ಗಢ್ನವರು, ಸುರಸಿಯಾ ಅವರು ಬರುವಾತಿ ಅವರು MP ಅವರು, ಶ್ಯಾಮ್ ಅವರು ಬಿಹಾರ್ನವರು, ಉಪೇಂದ್ರರವರು ಮಹಾರಾಷ್ಟ್ರದವರು, ಅರವಿಂದ್ರವರು MP ಅವರು, ರಾಮದಾಸ್ರವರು UP ಅವರು, ದುರ್ಗಿ ಅವರು ಬಿಹಾರ್ನವರು, ಮಂಜುದೇವಿ ಅವರು ಬಿಹಾರ್ನವರು, ಸದುನ್ನಿಸಾ ಅವರು ಮಹಾರಾಷ್ಟ್ರದವರು. ಈ ಇಷ್ಟು ವ್ಯಕ್ತಿಗಳು, ಅದರಲ್ಲಿ 3 ಜನ ಸಹೋದರಿಯರು, ಬಾಕಿ 7 ಜನ ಸಹೋದರರು ಇವತ್ತು ತಮ್ಮ ಸ್ವಂತ ಮನೆಗಳಿಗೆ ಸೇರ್ತಾರೆ ಎಂಬುದು ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಕಳೆದ 16 ವರ್ಷಗಳಿಂದ 1600ಕ್ಕಿಂತಲೂ ಹೆಚ್ಚು ಜನರನ್ನು ಅವರವರ ಸ್ವಂತ ಮನೆಗೆ ಸೇರಿಸುವಲ್ಲಿ ಸ್ನೇಹಾಲಯ ತಂಡ ಸಫಲವಾಗಿದೆ ಎಂದು ಹೇಳಲಿಕ್ಕೆ ಸಂತೋಷ ಪಡ್ತದೆ. ಕಳೆದ 16 ವರ್ಷಗಳಲ್ಲಿ ನಮಗೆ ಸಹಾಯ ಮಾಡಿದಂಥ ಪ್ರತಿಯೊಂದು ಅನ್ನದ ಕಾಳನ್ನು ಕೊಟ್ಟು ಸಹಾಯ ಮಾಡಿದ, ನಮಗಾಗಿ ಪ್ರಾರ್ಥಿಸಿದ ಎಲ್ಲರಿಗೂ ಮಗದೊಮ್ಮೆ ಸರ್ವೇಶ್ವರನು ಅವರನ್ನು ಹೇರಳವಾಗಿ ಅನುಗ್ರಹಿಸಿ ಆಶೀರ್ವದಿಸಲಿ ಎಂಬುದಾಗಿ ಹೇಳುತ್ತಾ ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು.